Hello, welcome. In this video, you find examples on linkers. This is part 2 of the series. Part 1 is already uploaded. If you have not watched that, please watch that. Its video link is given in the description box. There are very good videos for PUC first year as well as PUC second year. And if you are new to this channel, please subscribe and go to playlists for your favorite playlists. Basavaya shrunk in humiliation. Dash he started filling his life with all kinds of material wealth. ಬಸವಯ್ಯ ಅವಮಾನದಿಂದ ಕುಗ್ಗಿ ಹೋದ. ಡ್ಯಾಶ್ ಅವನು ತನ್ನ ಬದುಕನ್ನು ಸಂಪತ್ತಿನಿಂದ ತುಂಬಲಿಕ್ಕೆ ಪ್ರಾರಂಭಿಸಿದ. ಈ ಎರಡು ವಾಕ್ಯಗಳನ್ನು ಈಗ ನಾವು ಗಣನೆಗೆ ತಗೊಂಡ್ರೆ, ಬಸವಯ್ಯ ಬಹಳಷ್ಟು ಕುಗ್ಗಿ ಹೋಗಿದ್ದ, ಆದರೂ ಅದನ್ನು ಯಾವುದನ್ನು ಲೆಕ್ಕಿಸದೆ ಅಂತ ಅರ್ಥ. ಇಲ್ಲಿ ಯಾವುದನ್ನು ಲೆಕ್ಕಿಸದೆ ಅವನು ಸಂಪತ್ತನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಂತ. ಹಾಗಾಗಿ ಇಲ್ಲಿ ನೆವರ್ದಿಲೆಸ್ ಅನ್ನೋದು ಫಿಟ್ ಆಗುತ್ತೆ. ಡ್ಯಾಶ್ ಹಿಸ್ ಹೌಸ್ ಲುಕ್ಡ್ ಡಲ್ ಡ್ಯಾಶ್ ಎಂಟಿ. ನೋಡಿ, ಇಲ್ಲಿ ಡಲ್ ಡ್ಯಾಶ್ ಎಂಟಿ ಅಂದರೆ ಡಲ್ ಅಂಡ್ ಎಂಟಿ ಅಂತ ಡೆಫಿನೆಟ್ ಆಗುತ್ತೆ. ಸೊ ಮೊದಲೇ ಇಲ್ಲಿ ಆ್ಯಂಡನ್ನು ಹಾಕಿಬಿಡೋಣ. ಹಿಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಡ್ಯಾಶ್ ತಮ್ಮಣ್ಣಸ್ ಬುಕ್ಸ್ ವೇರ್ ನಾಟ್ ದೇರ್. ಅಂದರೆ ತಮ್ಮಣ್ಣನ ಪುಸ್ತಕಗಳು ಇಲ್ಲದೇ ಇರುವುದರಿಂದ, ಅಂದರೆ ಆ ಕಾರಣಕ್ಕಾಗಿ, ಅಂದರೆ ಬಿಕಾಸ್. ಉಳಿದದ್ದು ಬಟ್. ಈಗ ಅದನ್ನು ಹಾಕಿಬಿಡೋಣ. ಇದು ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗಿರೋದ್ರಿಂದ ಮತ್ತೊಂದು ಸಲ ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ನೌ ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ನೀವೇ ಟ್ರೈ ಮಾಡ್ತಿದ್ರೆ ಇಲ್ಲಿ ಪಾಸ್ ಮಾಡಿ ನಿಲ್ಲಿಸಿ ಎಲ್ಲ ಬರ್ಕೊಂಡು ಒಂದು ಸರಿ ನೀವು ಟ್ರೈ ಮಾಡಿ, ಆಮೇಲೆ ಉತ್ತರ ಕೊಡ್ತೀನಿ. ಜನ ಯಾರು ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ದ್ವೀಪದಲ್ಲಿ ವಾಸಿಸುತ್ತಾರೋ ಅವರು ತಮ್ಮ ಮತ್ತು ಬೇರೆಯವರ ಖಾಸಗಿತನವನ್ನು ರೆಸ್ಪೆಕ್ಟ್ ಮಾಡಬೇಕು. ಡ್ಯಾಶ್ ವುಡ್ ಹ್ಯಾವ್ ಇಫ್ ದೇ ಹ್ಯಾಡ್ ಎನಿ ಪ್ರೈವಸಿ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ ಏನು ಹಾಕಬೇಕು ಅಂತ, ಸೊ ಅದಕ್ಕೆ ಇಲ್ಲಿ ಬಿಟ್ಟುಬಿಡೋಣ. ಡ್ಯಾಶ್ ದೇ ಡೋಂಟ್ ಅಂದರೆ ಏನೋ ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡ್ತಾ ಇಲ್ಲ. ದೇ ಡೋಂಟ್ ಅಂದರೆ ಅವರು ಮಾಡುವುದಿಲ್ಲ, ಅಂದರೆ ಇಲ್ಲಿ ಬಟ್ ಡೆಫಿನೆಟ್ ಆಗಿ ಬರುತ್ತೆ. ಡ್ಯಾಶ್ ಕರ್ಟ್ಸಿ ಹ್ಯಾಸ್ ಡಬಲ್ ಫಂಕ್ಷನ್. ಇಟ್ ಈಸ್ ಕರ್ಟ್ಸಿ ಡ್ಯಾಶ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಟು ಪ್ರೈವಸಿ. ಇಲ್ಲಿ ಕೊನೆಯದರಲ್ಲಿ ಎಂಡ್ ಡೆಫಿನೆಟ್ ಆಗಿ ಬರುತ್ತೆ. ಈಗ ಮೊದಲನೇ ಬ್ಲ್ಯಾಂಕಿಗೆ ಬಂದಾಗ ಅಲ್ಲಿ ಸೋ ಮತ್ತು ಆರ್ ರ್ಯಾದರ್ನ ನೋಡಿಕೊಂಡಾಗ ಆರ್ ರ್ಯಾದರ್ ಜಾಸ್ತಿ ಫಿಟ್ ಆಗುತ್ತೆ. ಇನ್ನು ಲಾಸ್ಟ್ ಉಳಿದಿದ್ದು ಸೋ. ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ದ ಇನ್ಸ್ಟ್ರೂಮೆಂಟ್ ಈಸ್ ಸಿಚುವೇಟೆಡ್ ಆನ್ ಟೇಬಲ್ ಡ್ಯಾಶ್ ಆರ್ ಆನ್ ಅ ಕೌಂಟರ್. ನೋಡಿ, ಇಲ್ಲಿ ಆರ್ ಅನ್ನೋದು ಡೆಫಿನೆಟಾಗಿ ಬಂದೇ ಬಿಡುತ್ತೆ. ಯು ಕಂಡಕ್ಟ್ ಯುವರ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇನ್ ಪಬ್ಲಿಕ್ ಡ್ಯಾಶ್ ಇನ್ ಪರ್ಫೆಕ್ಟ್ ಪ್ರೈವಸಿ ಅಂತ. ಅಂದರೆ ನೀವು ಎಷ್ಟೇ ಸೀಕ್ರೆಟ್ ಆಗಿರ್ತಕ್ಕಂಥ ಮಾತುಗಳನ್ನು ಪಬ್ಲಿಕ್ಕಲ್ಲಿ ಮಾತಾಡಿದರೂ ಕೂಡ ಅದು ಪ್ರೈವೇಟಾಗೇ ಇರುತ್ತೆ ಅಂತ. ಅಂದರೆ ಅಷ್ಟಾದರೂ, ಆದಾಗ್ಯೂ ಅಂತ. ಅಂದರೆ ಇಲ್ಲಿ ಎಟ್ ಡೆಫಿನೆಟ್. ಎನಿಬಡಿ ಕ್ಯಾನ್ ಲಿಸನ್ ಇನ್ ಡ್ಯಾಶ್ ನೋ ಬಡಿ ಡಸ್. ನೋಡಿ, ಯಾರು ಬೇಕಾದರೆ ಕೇಳ್ಬೋದು ಆದರೆ ಯಾರು ಕೇಳಲ್ಲ ಅಂತ. ನೋಡಿ, ಹಾಗಾಗಿ ಅಲ್ಲಿ ಬಟ್ ಗ್ಯಾರಂಟಿ. ಇನ್ನು ಉಳಿದಿದ್ದು ಸೋ. ನಾವು ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇದು ತುಂಬ ಸುಲಭವಾಗಿದೆ, ಹಾಗಾಗಿ ಇಲ್ಲಿ ಉತ್ತರಗಳನ್ನು ಡೈರೆಕ್ಟಾಗಿ ಹಾಕಿಬಿಡ್ತೀನಿ. ಬೋಯಿಂಗ್ ಈಸ್ ನೀದರ್ ಲೆಸ್ ನಾರ್ ಮೋರ್ ಸಿಲಿ ದ್ಯಾನ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಕಿಸ್ಸಿಂಗ್ ಚೀಕ್ಸ್, ಬಟ್ ಇಟ್ ಈಸ್ ಕ್ವೈಂಟರ್, ಮೋರ್ ಫಾರ್ಮಲ್. Let's go on to the next example. Complaints are universal. Hardly anyone afford a car. ಬ್ರಾಜಿಲ್ನಲ್ಲಿ ಒಂದು ಸಾಮಾನ್ಯವಾಗಿ ಜನ ಗೊಣಗುವ ಮಾತಿದೆ, ಕಾರ್ ಕೊಳ್ಳೋಕ್ಕೆ ಸಾಧ್ಯ ಆಗೋದು ಯಾರೋ ಒಬ್ಬರಿಗೆ ಅಂತ. ದಿಸ್ ಓನ್ಲಿ ಮೀನ್ಸ್ ಡ್ಯಾಶ್. ನೋಡಿ, ಮೀನ್ಸ್ ಅಂದರೆ ಏನೆಂದರೆ ಅಂತ. ಹಾಗಾದರೆ ದಟ್ ಬರಲೇಬೇಕು. ದ್ಯಾಟ್ ದ ನಂಬರ್ ಆಫ್ ಮೋಟರ್ ವೆಹಿಕಲ್ಸ್ ಈಸ್ ಗ್ರೋಯಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಆಯಿತು. ಆಲ್ಮೋಸ್ಟ್ ಡ್ಯಾಶ್ ಕಾರ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಚಾರ್ಜ್. ಕಾರ್ಗಳನ್ನು ಫ್ರೀಯಾಗಿ ಹಂಚುತ್ತಿದ್ದಾರೇನೋ ಆ ರೀತಿಯಲ್ಲಿ ಹಾಗೆ ಕಾಣುತ್ತದೆ, ಅಂದರೆ ಇಲ್ಲಿ ಆ್ಯಸ್ ಎಫ್. ಡ್ಯಾಶ್ ದ ಪೆಡೆಸ್ಟ್ರಿಯನ್ಸ್ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ. ಪ್ರತಿದಿನವೂ ಪಾದಾಚಾರಿಗಳ ಲೈಫ್ ಬಹಳ ಡೇಂಜರ್ನಲ್ಲಿ ಆಗ್ತಾ ಇದೆ ಅಂತ. ಹಾಗಾಗಿ, ಆದ್ದರಿಂದ, ಥಸ್. ಈ ಥಸ್ ಜಾಗದಲ್ಲಿ ಸೋ ಅನ್ನೋದು ಬರ್ಬೋದು, ದೇರ್ ಫೋರ್ ಅನ್ನೋದು ಬರ್ಬೋದು. ಇನ್ನು ಉಳಿದಿದ್ದು ಎಟ್.
ಫಸ್ಟ್ನಲ್ಲಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್. ನೌ ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇಲ್ಲಿಂದ ಮುಂದಿನ ಎಲ್ಲ ಎಕ್ಸಾಂಪಲ್ಗಳಲ್ಲಿ ಎಲ್ಲ ಸರಿ ಉತ್ತರಗಳನ್ನು ಹಾಕಿರ್ತೀನಿ. ಎಕ್ಸ್ಪ್ಲನೇಷನ್ ಏನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ರೂಫ್ ವಾಸ್ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್. ಹಿ ನೆವರ್ ಲೆಫ್ಟ್ ಹಿಸ್ ವಿಲೇಜ್ ಇನ್ ಆರ್ಡರ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. But he decided to remain in the village to guide his people. So he was very popular. Moreover, he was expert in election campaigning. Now let's go on to the next example. Monaco was a peaceful country, so they did not feel the need to keep an army or police. But once a murder was committed there. Then they were forced to look for ways to try and punish the criminal. At last, they decided to give him a pension and send him away. Initially, Romeo had attended the supper in disguise to see Rosaline. During the dance, he sees Juliet and is fascinated by her beauty. After the dance, he learns that she is the daughter of Lord Capulet. Eventually, Juliet also falls in love. Let's move on to the next example. ಈಗ ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡ್ತಿದ್ರೆ ಮಾಡಿ. The general of Monaco asked each of his soldiers to cut the criminal's head, but no soldier came forward to do it. Therefore, the ministers assembled a commission. Besides, they appointed a committee and subcommittee. At last, they decided that the best thing would be to alter the death sentence to one of life imprisonment. Let's go on to the next example. The young man took refuge in Don Gonzalo's house. He went to Seville and then came to Madrid. He wrote letters to Lara, but they were intercepted by her parents. Then, in despair, he joined the army. At last, he met a glorious death. Now let's go on to the next example. There was neither a guillotine for cutting the head off nor an executioner in Monaco. So the ministers wrote a letter asking the French government whether they could lend the machine and an expert to cut off criminal's head. This is the end of part 2, and please watch the part 1 also, which is in this channel. Thank you.